ಎಲ್ಲರಿಗೂ ನಮಸ್ಕಾರ. ಸಿ.ಕೆ. ಆಂಗ್ರಿ ಫುಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಮನೆಯಲ್ಲೇ ಪಡ್ಡು ಯಾವ ರೀತಿ ಮಾಡ್ಕೋಬೋದು ಅಂತ ತೋರಿಸ್ತೀನಿ. ಹಿಟ್ಟು ರುಬ್ಬೋದ್ರಿಂದ ಪೂರ ತೋರಿಸ್ತೀನಿ, ನೋಡ್ಕೊಳ್ಳಿ. ಮನೇಲಿ ಮಾಡಿ ಒಂದ್ಸಲಿ, ತುಂಬ ಚೆನ್ನಾಗಿರುತ್ತೆ, ರುಚಿಯಾಗಿ ಗರ್ಗರಿಯಾಗಿ ಬರುತ್ತೆ. ಬೆಳಗಿನ ಹೊತ್ತು ಮಾಡ್ಕೋಬೋದು. ಹಾಗೆ ಹೊಸ್ದಾಗಿ ನೋಡ್ತಿರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಒಂದು ಪಾತ್ರೆಗೆ 1 ಲೋಟ ಅಷ್ಟು ನೀವು ಉದ್ದಿನಬೇಳೆ ಹಾಕ್ಕೋಬೇಕು. ಆಮೇಲೆ 1-2 ಚಮಚ ಅಷ್ಟು ಮೆಂತ್ಯ. ನಾನಿಲ್ಲಿ ಫಸ್ಟು ಹಿಟ್ಟು ತಯಾರಿಸೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಈಗ ಇದು ನೀರು ಹಾಕಿ ನೆನೆಸಿಡಿ. ಇದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು 5 ಅವರ್ಸ್ ಇದನ್ನು ನೆನೆಸ್ಬೇಕು. ಹಾಗೆ ಇನ್ನೊಂದು ಪಾತ್ರೆಗೆ ಅಕ್ಕಿ, ನಾನಿಲ್ಲಿ 3 ಲೋಟ ಅಕ್ಕಿ ತೊಗೊಂಡಿದ್ದೀನಿ. 1 ಲೋಟ ಉದ್ದಿನಬೇಳೆಗೆ 3 ಲೋಟ ಅಕ್ಕಿ ಮತ್ತು 2 ಚಮಚ ಅಷ್ಟು ಮೆಂತ್ಯ ನೆನ್ಪಿಟ್ಕೊಳ್ಳಿ. ಈಗ ನೋಡಿ, ಇದನ್ನು ಒಂದು 5 ಅವರ್ಸು ನೆನೆಯೋಕೆ ಬಿಟ್ಬಿಡಬೇಕು. ಈಗ 5 ಅವರ್ ಆದಮೇಲೆ ಒಂದು ಮಿಕ್ಸಿ ಜಾರ್ಗೆ ನೋಡಿ, ಉದ್ದಿನಬೇಳೆ ನೀವು ಗ್ರೈಂಡರಲ್ಲೂ ರುಬ್ಬೋದು, ಏನೂ ತೊಂದರೆ ಇಲ್ಲ. ಇದನ್ನೇ ನಾನಿಲ್ಲಿ ಪ್ರೊಸೀಜರ್ ಯಾವ ರೀತಿ ತೋರಿಸ್ತಾ ಇದ್ದೀನಿ, ಇದನ್ನೇ ಗ್ರೈಂಡರಲ್ಲಿ ರುಬ್ಬಿ. ಈಗ ಇದನ್ನು ಫುಲ್ಲು ನೈಸಾಗಿ ರುಬ್ಕೋಬೇಕು. ನೋಡಿ, ನಾನು ನೈಸಾಗಿ ರುಬ್ಕೊಂಡಿದ್ದೀನಿ. ಈಗ ಒಂದು ಪಾತ್ರೆಗೆ ರುಬ್ಬಿರೋ ಅಂಥ ಹಿಟ್ಟನ್ನು ಹಾಕ್ಕೊಳ್ಳಿ. ಈಗ ಅದೇ ಮಿಕ್ಸಿ ಜಾರ್ಗೆ ನೆನೆಸಿರೋ ಅಂಥ ಅಕ್ಕಿ, ನಾವು 5 ಅವರ್ ನೆನೆಸ್ಕೊಂಡಿದ್ವಲ್ಲ, ಆ ಅಕ್ಕಿನ ಹಾಕ್ಕೊಳ್ಳಿ. ಇದನ್ನು ಒಂದು ಚೂರು ತರ್ತರಿ ಇಲ್ಲದೆ ನೈಸಾಗಿ ರುಬ್ಬಬೇಕು. ಯಾಕಂದರೆ ನಿಮಗೆ ಪಡ್ಡು ಆವಾಗಲೇ ನಿಮಗೆ ಚೆನ್ನಾಗಿ ಬರೋದು, ಅದಕ್ಕೋಸ್ಕರ. ನೋಡಿ, ನಾನು ನೈಸಾಗಿ ರುಬ್ಕೊಂಡಿದ್ದೀನಿ. ಈಗ ಅದೇ ಪಾತ್ರೆಗೆ ಹಿಟ್ಟನ್ನು ಹಾಕ್ಕೊಳ್ಳಿ. ಈಗ ನಾನು ಎಲ್ಲ ಅಕ್ಕಿನೂ ಇದೇ ಥರ ರುಬ್ಕೋತೀನಿ. ಈಗ ನೋಡಿ, ಎಲ್ಲ ರುಬ್ಕೊಂಡಿದ್ದೀನಿ. ಈಗ ಅದಕ್ಕೆ ಸ್ವಲ್ಪ ಕಲ್ಲುಪ್ಪು, ಯಾಕಂದರೆ ನಿಮಗೆ ಹುಳಿ ಬರಬೇಕು ಹಿಟ್ಟು, ಅದಕ್ಕೋಸ್ಕರ ಕಲ್ಲುಪ್ಪು ಹಾಕ್ಕೋಬೇಕು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಿಟ್ಟು ಉದ್ದಿನಬೇಳೆ ಎಲ್ಲ ಮಿಕ್ಸ್ ಆಗಬೇಕು, ಅಲ್ಲಿ ತನಕ ಮಿಕ್ಸ್ ಮಾಡಿ. ನೋಡಿ, ಈಗ ಮಿಕ್ಸ್ ಆಗಿದೆ. ಇದು ಒಂದು 8 ಅವರ್ ಬಿಟ್ಬಿಡಿ. ಈಗ ಇನ್ನೊಂದು ಪಾತ್ರೆಯಲ್ಲಿ 1 ಲೋಟ ಅಷ್ಟು ಅಕ್ಕಿ ಹಿಟ್ಟು, ಆಮೇಲೆ 1/4 ಲೋಟ ಅಷ್ಟು ಮೈದಾ ಹಿಟ್ಟು. ಈಗ ಇದಕ್ಕೆ ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡು ಗಂಟಿಲ್ದಂಗೆ ಕಲಿಸ್ಕೊಳ್ಳಿ, ಒಂದು ಚೂರು ಗಂಟಿರಬಾರ್ದು, ಆ ಥರ. ಇದು ಯಾಕೆಂದರೆ ನೀವು ಆ ಹಿಟ್ಟಿಗೆ ಇದನ್ನು ಮಿಕ್ಸ್ ಮಾಡೋದ್ರಿಂದ ನಿಮಗೆ ಪಡ್ಡು ಗರ್ಗರಿಯಾಗಿ ಬರುತ್ತೆ. ಇದೇ ಹಿಟ್ಟಲ್ಲೇ ನೀವು ದೋಸೆ ಎಲ್ಲ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ಗಂಟಿಲ್ದೆ ಕಲಿಸ್ಕೊಂಡಿದ್ದೀನಿ. ಈಗ ನೋಡಿ, 8 ಅವರ್ ಆಗಿದೆ. ಈಗ ನೋಡೋಣ ಬನ್ನಿ. ನೋಡಿ, ಲೈಟಾಗಿ ಸೆಟ್ ಆಗಿದೆ ಇದು. ನೋಡಿ, ಈಗ ಸ್ವಲ್ಪ ಲೈಟಾಗಿ ಹುಳಿ ಬಂದಿದೆ, ಇನ್ನೂ ಬರಬೇಕು ಜಾಸ್ತಿ. ಈಗ ಇದಕ್ಕೇ ಈಗ ನಾವು ಅಕ್ಕಿ ಹಿಟ್ಟು ಮೈದಾ ಹಿಟ್ಟು ಹಾಕಿ ನೀರಲ್ಲಿ ಕಲಿಸ್ಕೊಂಡಿದ್ವಲ್ಲ, ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಯಾಕೆಂದರೆ ಹಿಂಗೆ ಮಾಡಿದ್ರೇ ನಿಮಗೆ ಗರ್ಗರಿ ಆಗಿ ಬರೋದು. ಈ ಮಸಾಲೆ ದೋಸೆ, ಸೆಟ್ ದೋಸೆ ಎಲ್ಲದಕ್ಕೂ ಇದೇ ಹಿಟ್ಟೆ ಯೂಸ್ ಮಾಡೋದು. ಇದು ಒಂದು ಹಿಟ್ಟು ನಾವು ಮಾಡಿಕೊಂಡ್ರೆ ಎಷ್ಟು ದಿನ ಬೇಕಾದ್ರೂ ಇಟ್ಕೋಬೋದು ನೀವು ಫ್ರಿಜ್ಜಲ್ಲಿ. 15-20 ದಿನ ಇಟ್ಕೋಬೋದು, ಏನೂ ತೊಂದರೆ ಇಲ್ಲ. ಈಗ ಇದನ್ನು ಕ್ಲೋಸ್ ಮಾಡಿಬಿಟ್ಟು ರಾತ್ರಿ ಪೂರ್ತಿ ಇದನ್ನು ತೆಗಿಬೇಡಿ, ಹಂಗೆ ಮುಚ್ಚಿಟ್ಬಿಡಿ, ಹುಳಿ ಬರುತ್ತೆ, ಅದಕ್ಕೋಸ್ಕರ. ಈಗ ನೋಡಿ, ಮಾರನೇ ದಿನ ಆಗಿದೆ ಬೆಳಿಗ್ಗೆ. ನೋಡಿ, ಹುಳಿ ಬಂದು ಎಷ್ಟು ಚೆನ್ನಾಗಿ ಊದ್ಕೊಂಡಿದೆ ಹಿಟ್ಟೆಲ್ಲ. ನೀವು ರಾತ್ರಿ ಇಡೀ ಇಟ್ಬಿಡ್ಬೇಕು, ಇದನ್ನು ತೆಗಿಯೋಗಿಲ್ಲ. ನೋಡಿ, ಈಗ ಇದು ಹಿಟ್ಟು ರೆಡಿಯಾಗಿದೆ. ಈ ಥರ ಹುಳಿ ಬಂದ್ರೇ ನಿಮಗೆ ಚೆನ್ನಾಗಿ ಬರೋದು ದೋಸೆ. ಈಗ ಅದೇ ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಆಮೇಲೆ 1/4 ಚಮಚ ಅಷ್ಟು ಅಡುಗೆ ಸೋಡಾ. ನೀವು ಅಡುಗೆ ಸೋಡಾ ಹಾಕೋದ್ರಿಂದ ನಿಮಗೆ ಗರ್ಗರಿ ಜಾಸ್ತಿಯಾಗಿ ಬರುತ್ತೆ ಹಿಟ್ಟಿಗೆ. ಅಡುಗೆ ಸೋಡಾ ಯಾವತ್ತೂ ಮಿಸ್ ಮಾಡಬೇಡಿ. ನೋಡಿ, ಈಗ ಹಿಟ್ಟು ರೆಡಿ ಆಗಿದೆ. ಈಗ ಪಡ್ಡು ಮಾಡೋಕ್ಕೆ ಹಿಟ್ಟು ರೆಡಿಯಾಗಿದೆ. ಈಗ ಸ್ವಲ್ಪ ಹಿಟ್ಟು ನಾನು ಇನ್ನೊಂದು ಪಾತ್ರೆಗೆ ತಗೊಂಡಿದ್ದೀನಿ. ಅದಕ್ಕೆ ಸಣ್ಣಕ್ಕೆ ಹಚ್ಚಿರೋ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ರುಚಿಗೆ ಸ್ವಲ್ಪ ಉಪ್ಪು, ಹಸಿಮೆಣ್ಸಿನ್ಕಾಯಿ ಬೇಕಾದರೂ ನೀವು ಯೂಸ್ ಮಾಡ್ಕೋಬೋದು, ಲೈಕ್ ಮಾಡೋರು. ಹಸಿಮೆಣ್ಸಿನ್ಕಾಯಿನೂ ಸಣ್ಣಕ್ಕೆ ಹಚ್ಚಿ ಇದಕ್ಕೆ ಹಾಕ್ಕೊಳ್ಳಿ. ನೋಡಿ, ಈಗ ಪಡ್ಡು ಹಿಟ್ಟು ರೆಡಿಯಾಗಿದೆ. ನೋಡಿ, ನಾನು ಹಾಕ್ತಾಯಿದ್ದೀನಿ ಸಣ್ಣಕ್ಕೆ ಹಚ್ಚಿರೋ ಹಸಿಮೆಣ್ಸಿನ್ಕಾಯಿ. ಯಾಕಂದರೆ ನಿಮಗೆ ಮಧ್ಯ ಅದು ಬಾಯಿಗೆ ಸಿಗ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ, ಅದಕ್ಕೋಸ್ಕರ. ನೋಡಿ, ಇವಾಗ ಪಡ್ಡು ಮಾಡೋದಕ್ಕೆ ಹಿಟ್ಟು ರೆಡಿಯಾಗಿದೆ. ಈಗ ನಾನು ಪಡ್ಡು ಮಾಡೋ ಬಾಣಲಿನ ಇಟ್ಟಿದ್ದೀನಿ. ಈಗ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ, ಅದು ಬಿಸಿ ಆಗಬೇಕು. ನಾನಿಲ್ಲಿ ಇದು ಕಲ್ಲಲ್ಲಿ ಮಾಡುವಂಥ ಪಡ್ಡು. ನೀವು ಇದನ್ನೇ ಸ್ಟೀಲಲ್ಲೂ ಯಾವುದ್ರಲ್ಲಿ ಬೇಕಾದ್ರೂ ಮಾಡ್ಕೋಬೋದು, ಇದೇ ಥರ ಬರುತ್ತೆ. ಈಗ ಅದಕ್ಕೆ ಸ್ವಲ್ಪ ಹಾಕ್ಕೊಳ್ಳಿ.
ತುಂಬ ತುಂಬಬೇಡಿ, ಯಾಕಂದರೆ ಅದು ನಿಮಗೆ ಬೇಯ್ತಾ ಇದ್ದಂಗೆ ಚೂರು ಉಬ್ಬುತ್ತೆ. ಅದಕ್ಕೋಸ್ಕರ ನೀವು ಜಾಸ್ತಿ ಹಾಕ್ಸ್ಕೊಂಡ್ರೆ ಹೊರಗಡೆ ಚೊಲ್ಲೋಗುತ್ತೆ. ಅದಕ್ಕೆ ಮುಕ್ಕಾಲು ಭಾಗ ಹಾಕ್ಕೊಳ್ಳಿ. ಈಗ ಅದು ಒಂದು ಸೈಡ್ ಚೆನ್ನಾಗಿ ಬೇಯಬೇಕು. ಈಗ ನೋಡಿ ಒಂದು ಸೈಡ್ ಚೆನ್ನಾಗಿ ಬೆಂದಿದೆ. ಇದು ನೋಡಿ ಈ ಥರ ತಿರುಗಿಸಿ. ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಬೆಳಗ್ಗೆ ಇದ್ರ ಜೊತೆ ಕಾಯಿ ಚಟ್ನಿ ಜೊತೆ ತಿಂತಾಯಿದ್ರೆ, ಕೆಂಪು ಚಟ್ನಿ ಜೊತೆ ಸೂಪರಾಗಿರುತ್ತೆ ಬೆಳಗ್ಗೆ ತಿಂಡಿ. ಒಂದ್ಸಲಿ ಟ್ರೈ ಮಾಡಿ. ನೋಡಿ ಮೀಡಿಯಮ್ ಫ್ಲೇಮಲ್ಲೇ ಇಡಬೇಕು. ಜೋರಾಗಿ ಉರಿ ಇದ್ದರೆ ನಿಮಗೆ ತೆಗಿಯೋಕ್ಕೆ ಬರೋಲ್ಲ, ಅಂಟ್ಕೊಂಡ್ಬಿಡುತ್ತೆ. ಈಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ನೋಡಿ ಈಗ ಎರಡು ಸೈಡು ಗರ್ಗರಿಯಾಗಿ ಆಗಿದೆ. ನೋಡಿ ಅಂಟೋದಿಲ್ಲ ಇವಾಗ. ನೋಡಿ ನೀಟಾಗಿ ತಿರುಗಿಸ್ಬೋದು. ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲಿ ಟ್ರೈ ಮಾಡಿ ಮನೆಯಲ್ಲಿ. ನೋಡಿ ಆನಿಯನ್ ಪಡ್ಡು ರೆಡಿಯಾಗಿದೆ. ನೋಡಿ ರುಚಿಯಾದ ಪಡ್ಡು ರೆಡಿಯಾಗಿದೆ. ನೀವು ಒಂದ್ಸಲಿ ಮನೇಲಿ ಮಾಡ್ಕೊಳ್ಳಿ, ಮಕ್ಕಳೆಲ್ಲ ಇಷ್ಟಪಡ್ತಾರೆ. ಫುಲ್ ಪ್ರೊಸೀಜರ್ ತೋರಿಸಿದ್ದೀನಿ, ಹಿಟ್ಟು ರುಬ್ಬೋದ್ರಿಂದ ತೋರಿಸಿದ್ದೀನಿ. ಒಂದ್ಸಲಿ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಹೊಸ್ದಾಗಿ ನೋಡ್ತಿರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವೀಡಿಯೋನ ಲೈಕು ಶೇರು ಮಾಡಿ. ಥ್ಯಾಂಕ್ ಯು.